ನಮಸ್ತೆ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ದೇವಸ್ಥಾನನ ತೋರ್ಸೋಕೆ ಇದ್ರ ವಿಶೇಷ ಏನಂದರೆ ವಿಗ್ರಹನೇ ಇಲ್ದಿರುವಂತಹ ದೇವಾಲಯ. ಸುತ್ತಮುತ್ತ ಎಲ್ಲ ಕಾಡು, ಅದರಲ್ಲೊಂದು ಬೆಟ್ಟದಲ್ಲಿ ದೇವಸ್ಥಾನ ಇರೋದು. ದೇವಸ್ಥಾನದ ಹೆಸರೇನಂದ್ರೆ ಗವಿ ರಂಗನಾಥ ಸ್ವಾಮಿ ದೇವಾಲಯ. ನಮ್ಮ ಉದಯ್ ಅವರ ಮನೆ ದೇವರು. ನಾನು ಗೋಣಿ ತುಮಕೂರಲ್ಲಿದ್ದೀನಿ. ಇಲ್ಲಿಗೆ ನೆನ್ನೆನೆ ಬಂದೆ. ಇಲ್ಲಿಂದ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 5 o'clock ಎದ್ದಿದ್ದೀವಿ, ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ. ನಮಗಿಂತ ಮುಂಚೆ 4 o'clock ಎದ್ಬಿಟ್ಟು ಆಲ್ರೆಡಿ 20 ಜನ ಹೋಗಿದ್ದಾರೆ. ಉಳಿದ ನೆಂಟರೆಲ್ಲ ಆಮೇಲೆ ಮಧ್ಯಾಹ್ನ ಊಟ ಟೈಮ್ಗೆ ಜಾಯಿನ್ ಆಗ್ತಾರೆ. ನಾವು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿಲಿ ಏನೇನು ಸಿಕ್ಕುತ್ತೆ ಅಂತೇಳಿ ಹಾಗೆ ತೋರಿಸ್ತಾ ದೇವಸ್ಥಾನ ನೋಡೋಣ ಬನ್ನಿ. ಈಗ ಹೊರಟಿದ್ದೀವಿ. 6 o'clock ಆಗಿದೆ. ನೋಡಿ ರಸ್ತೆಯಲ್ಲಿ ಎಷ್ಟು ಮಂಜಿದೆ. ಕಾರು ಓಡಿಸೋದಕ್ಕೆ ಆಗ್ತಾ ಇಲ್ಲ. ತುಂಬ ನಿಧಾನಕ್ಕೆ ಕಾರನ್ನು ಓಡಿಸ್ತಿದ್ದಾರೆ. ಯಾಕೆಂದರೆ ಅವರು ನಾನು ಶೂಟಿಂಗ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ಕೋಬೇಕಂತ ಹೇಳಿದ್ದಕ್ಕೆ ತುಂಬ ಸ್ಲೋ ಹೋಗ್ತಿದ್ದಾರೆ. ಅಂದರೆ ನಂಗೆ ಮಾಡ್ಕೊಳಕ್ಕಾಗಲ್ಲ. ನೋಡಿ ಹಳ್ಳಿಯ ರಸ್ತೆಗಳು ಹೇಗಿದೆ. ಬೆಳಗ್ಗೆ 6 o'clock ರಸ್ತೆಯಲ್ಲಿ ಕೋಳಿಗಳು ಮತ್ತು ಹಸುಗಳು ಎಷ್ಟು ಚಂದ ಇದೆ ನೋಡೋಕ್ಕೆ. ಜನರೆಲ್ಲ ಬೇಗ ಎದ್ದು ಅವ್ರವ್ರ ಕೆಲಸಗಳನ್ನು ಮಾಡ್ಕೋತಾ ಇದ್ದಾರೆ. ಏನೇ ಆದರೂ ಹಳ್ಳಿನೇ ಚಂದ. ತುಂಬ ಮಂಜಿದೆ ನೋಡಿ, ರಸ್ತೆನೇ ಕಾಣ್ತಾ ಇಲ್ಲ. ಈಗ ಹೈವೇಗೆ ಬಂದ್ವಿ. ನಮಗೆ ರಸ್ತೆ ಗೊತ್ತಿಲ್ಲ, ಗೊತ್ತಿರೋರೆಲ್ಲ ಮುಂದೆ ಹೋಗಿದ್ದಾರೆ. ಈಗ ನಾವು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇದು ಹಾಸನದ ಹೈವೇ. ಹೋಗ್ತಾ ದಾರಿಲಿ ಹಾಗೆ ಒಂದು ಕೆರೆ ಇದೆ. ಇನ್ನೇನು ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ. ಕೊನೆಗೂ ಹುಡುಕಿ ಬಂದ್ವಿ ದೇವಸ್ಥಾನಕ್ಕೆ. ಈಗ ಆಲ್ರೆಡಿ 8 o'clock ಆಗಿದೆ. ತಿಂಡಿ ಎಲ್ಲ ಇಲ್ಲೇ ಮಾಡಿಸಿದ್ದಾರೆ ನಮಗೆ ಬಂದಿರೋರಿಗೆಲ್ಲ. ನೋಡಿ ಇಲ್ಲಿ ಬೋರ್ಡ್ ಇದೆ. ಇಲ್ಲೇನಹಳ್ಳಿ ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಾಲಯ ಅಂಥೇಳಿ ಹಾಕಿದ್ದಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು, ಅಂದರೆ ಗೋಪುರ. ಇದು ಸಾಕ್ಷಾತ್ ರಂಗನಾಥ ಸ್ವಾಮಿ ದೇವಾಲಯ. ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂಥೇಳಿ ಸುಮಾರು ವರ್ಷಗಳಿಂದ ಬರ್ತಾರೆ. ಮತ್ತು ಹಾಗೆ ಇದು ತುಂಬ ಜನದ ಮನೆ ದೇವರು ಕೂಡ. ಇದು ವರ್ಷದ 365 ದಿನವೂ ತೆರೆದಿರುತ್ತೆ. ಯಾವತ್ತೂ ಕ್ಲೋಸ್ ಅಂತ ಏನಿರ. ಒಂದು ಕಾಲದಲ್ಲಿ ಇದು ಕಾಡಾಗಿತ್ತು. ಸುತ್ತಮುತ್ತಲಿನ ಹಳ್ಳಿಯ ಪ್ರದೇಶದ ಜನರುಗಳೆಲ್ಲ ಇಲ್ಲಿ ದನ ಕರುಗಳನ್ನು ಮೇಯಿಸೋದಕ್ಕೆ ಅಂತೇಳಿ ಬರ್ತಾಯಿದ್ರು. ದೊಡ್ಡವರು ಮತ್ತು ಜೊತೆಗೆ ಮಕ್ಕಳು ಸಹ ಬರ್ತಿದ್ರು. ಹೀಗೆ ಪ್ರತಿದಿನ ಎಲ್ಲ ಜನರು ಬಂದು ಹಸುಗಳನ್ನು ಮೇಯಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೀಗೆ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹೋಗ್ತಾಯಿದ್ರು. ಈಗಿರಬೇಕಾದ್ರೆ ಒಂದಿನ ರಂಗನಾಥ ಎಂಬ ಒಂದು ಪುಟ್ಟ ಬಾಲಕ ಒಂದು ಗುಹೆಯ ಬಳಿ ಹೋಗ್ತಾನೆ. ಅಲ್ಲಿ ಯಾರೋ ಅವನನ್ನು ರಂಗ ಎಂದು ಪ್ರೀತಿಯಿಂದ ಕರೆದ ಹಾಗೆ ಆಗತ್ತೆ. ಆದರೆ ಅವನು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಬರ್ತಾನೆ. ಇದೇ ಥರ ಪ್ರತಿದಿನ ಆಗ್ತಿರ್ಬೇಕಾದ್ರೆ ಒಂದಿನ ಏನಿದು ನೋಡೋಣ ಅಂಥೇಳಿ ಗುಹೆ ಒಳಗಡೆ ಹೋಗ್ಬಿಡ್ತಾನೆ. ಹೋದವನು ಮತ್ತೆ ವಾಪಸ್ಸು ಬರೋದಿಲ್ಲ. ಆ ದಿನ ಸಂಜೆ ಎಲ್ಲರೂ ತಮ್ಮ ಮನೆಗಳಿಗೆ ಹೋಗಿ ಸೇರ್ಕೋತಾರೆ. ಆದರೆ ರಂಗನಾಥ ಮಾತ್ರ ಮನೆಗೆ ಹೋಗಿರೋದಿಲ್ಲ. ತಂದೆ ತಾಯಿಗಳು ರಾತ್ರಿ ಆಯಿತು, ತಮ್ಮ ಮಗ ಇನ್ನೂ ಬಂದಿಲ್ಲ ಅಂಥೇಳಿ ಹುಡುಕಲು ಪ್ರಾರಂಭಿಸ್ತಾರೆ. ಮತ್ತು ಎಲ್ಲ ಕಡೆ ಹುಡುಕಿ ದನ ಕಾಯುವವರನ್ನು ಕೇಳ್ತಾರೆ. ಅವ್ರ ತಂದೆ ತಾಯಿ ಮತ್ತೆ ಒಬ್ಬರು ದನ ಮೇಯಿಸೋರು ಹೇಳ್ತಾರೆ, ರಂಗನಾಥನ ಗುಹೆ ಕಡೆ ನೋಡಿದೆ ಅಂತೇಳಿ. ಅವರ ತಂದೆ ತಾಯಿ ಆ ಗುಹೆ ಹತ್ರ ಹೋಗಿ ಹುಡ್ಕಾಡ್ತಾರೆ. ಹಾಗೆ ರಂಗ ಎಂದು ಕೂಗ್ತಾರೆ. ಕೂಗಿದ್ರೆ ಆ ಕಡೆಯಿಂದ ಪ್ರತಿಧ್ವನಿ ಬರ್ತಾ ಇದೆ. ಆದರೆ ರಂಗ ಮಾತ್ರ ಗುಹೆಯಿಂದ ಹೊರಗಡೆ ಬರಲಿಲ್ಲ. ತುಂಬ ಹೊತ್ತು ಹುಡುಕಾಡಿ ಎಷ್ಟು ಸಮಯ ಆದರೂ ರಂಗ ಗುಹೆಯಿಂದ ಹೊರಗಡೆ ಬರಲ್ಲ. ಮತ್ತು ತಡರಾತ್ರಿ ಆಗಿರೋದ್ರಿಂದ ಸರಿ ಅಂತೇಳಿ ಅವರು ವಾಪಸ್ ಊರಿಗೆ ಬರ್ತಾರೆ. ಬಂದು ಮನೆಯಲ್ಲಿ ಮಲ್ಕೊಂಡಾಗ ಬೆಳಗಿನ ಜಾವ ಸಾಕ್ಷಾತ್ ರಂಗನಾಥ ಸ್ವಾಮಿ ರೂಪದಲ್ಲಿ ಅವರ ಮಗನೇ ಬಂದು, ನಾನು ಇನ್ನು ಮುಂದೆ ಈ ಗುಹೆಯಲ್ಲಿಯೇ ನೆಲೆಸುತ್ತೇನೆ, ಬೇಡಿ ಬಂದ ಭಕ್ತರೆಲ್ಲರ ಕಷ್ಟಗಳನ್ನು ನಿವಾರಿಸುತ್ತೇನೆ, ಇನ್ನು ಮುಂದೆ ಈ ಕಲ್ಲಿನ ಬಂಡೆಗೆ ಪೂಜೆ ಸಲ್ಲಿಸಬೇಕು ಎಂದು ಹೇಳಿ ಮಾಯವಾಗ್ತಾನೆ. ಅಂದಿನಿಂದ ಇಲ್ಲಿ ಪೂಜೆ ಮಾಡಲು ಪ್ರಾರಂಭ ಮಾಡ್ತಾರೆ. ಹಾಸನ, ಮಂಡ್ಯ, ತುಮಕೂರು ಸುತ್ತಮುತ್ತಲಿನ ಹಳ್ಳಿಯವರ ಮನೆ ದೇವರು ಕೂಡ ಆಗಿದೆ. ಇಲ್ಲಿ ಯಾವಾಗಲೂ ಯಾವುದೇ ಪುರೋಹಿತರು ಇರಲ್ಲ. ಪುರೋಹಿತರು ಇರ್ತಾರೆ, ಆದರೆ ಕೆಲವೊಂದು ದಿನಗಳು ಮಾತ್ರ ಇರ್ತಾರೆ, ಪ್ರತಿದಿನ ಇರೋದಿಲ್ಲ. ಇಲ್ಲಿಯ ಇನ್ನೊಂದು ವಿಶೇಷ ಏನಂದರೆ ಬಂದಿರುವ ಭಕ್ತರೇ ಅವರು ತಂದಂತಹ ಎಲ್ಲ ನೈವೇದ್ಯಗಳನ್ನು ಅವರೇ ದೇವರ ಮುಂದೆ ಇಟ್ಟು
ಅವರೇ ಪೂಜೆಯನ್ನು ಮಾಡಬಹುದು. ಯಾವುದೇ ಪುರೋಹಿತರು ಬೇಕಂತ ಏನೂ ಇಲ್ಲ. ಈಗ ದೇವಸ್ಥಾನ ನೋಡೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಫಸ್ಟು ನಂದಿ ಸಿಕ್ಕತ್ತೆ. ನಂದಿಯ ವಿಗ್ರಹ ಇದೆ. ಇವರೆಲ್ಲ ನನ್ನ ರಿಲೇಷನ್ನು, ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಅವರಷ್ಟಕ್ಕೆ ಅವರೇ ಪೂಜೆ ಮಾಡ್ಬೋದು, ಪುರೋಹಿತರಿಲ್ಲ. ಈಗ ಹಾಗೆ ಮುಂದಕ್ಕೆ ಹೋದರೆ ಸ್ವಲ್ಪ ಸ್ಟೆಪ್ಸ್ ಹತ್ತಾದರೆ ಗವಿ ರಂಗನಾಥ ಸ್ವಾಮಿ ಇದೆ. ನಾನು ಹೇಳಿದಾಗೆ ಇಲ್ಲಿ ಯಾವುದೇ ವಿಗ್ರಹ ಇಲ್ಲ. ಅದು ಗವಿ ಏನಿದೆಯೋ ಬಂಡೆ ಕಲ್ಲು, ಅದೇ ದೇವರ ಮೂರ್ತಿ ಅನ್ನೋ ಥರ ಪೂಜೆ ಮಾಡ್ತಾರೆ. ಬೇರೆ ಬೇರೆ ಜನ, ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಜನ ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ನನ್ನ ರಿಲೇಟಿವು ಇಲ್ಲೇ ಇದ್ದಾರೆ. ಇದು ನಮ್ಮ ಉದಯ್, ಇದು ದೀಪು, ಮತ್ತು ಅವರ ರಿಲೇಷನ್ಸ್ ಎಲ್ಲರೂ ಅವ್ರವ್ರ ಮನೆಗಳಿಂದನೂ ಕೆಲವರು ಮನೆಯಿಂದನೇ ನೈವೇದ್ಯನ ಮಾಡ್ಕೊಂಡು ಬಂದಿದ್ದರು. ಬೆಲ್ಲದನ್ನ ಅದೆಲ್ಲ ಇಟ್ಟು ಎಲ್ಲರೂ ಸೇರಿ ಪೂಜೆ ಮಾಡ್ತಿದ್ದಾರೆ. ದೇವಸ್ಥಾನಕ್ಕೆ ಹರಕೆ ಮಾಡಿಕೊಂಡಂತಹ ಕೋಳಿ ಮತ್ತು ಕುರಿಗಳನ್ನು ಇಲ್ಲಿ ಹೊರಗಡೆ ಪೂಜೆ ಮಾಡಿಸ್ಕೊಂಡು ಅದನ್ನು ಮುಂದೆ ಒಂದು ಕಡೆ ಕಟ್ ಮಾಡ್ತಾರೆ. ಅಲ್ಲಿ ದೇವಸ್ಥಾನದ ಸುತ್ತ ಇರೋ ಬಯಲಲ್ಲಿ ಅಲ್ಲಿ ಶಾಮಿಯಾನವನ್ನು ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಕೆಲವರು ಭಟ್ರನ್ನ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಆದಮೇಲೆ ಮತ್ತೆ ಅದನ್ನು ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ನೈವೇದ್ಯನ ಮಾಡಿ ಕರೆದಿರ್ತಕ್ಕಂಥ ಸಂಬಂಧಿಕರಿಗೆ ಮತ್ತು ಸುತ್ತಮುತ್ತಲಿನ ಊರಿನವ್ರಿಗೆ ಯಾರ್ಯಾರಿಗೆ ಕರೆದಿರ್ತಾರೋ ಊಟವನ್ನು ಹಾಕ್ತಾರೆ. ಈ ದೇವರಿಗೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡನ್ನೂ ಸಹ ನೈವೇದ್ಯ ಮಾಡಬಹುದು. ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಕ್ಷೇತ್ರ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬಿಲ್ಲಹಳ್ಳಿಲಿ ಇರೋದು. ಇಲ್ಲಿಗೆ ಮಂಡ್ಯ, ಹಾಸನ, ಶ್ರವಣಬೆಳಗೊಳದಿಂದ ಮತ್ತು ಹಾಗೆ ಹಿರಿಸಾವೆಯಿಂದನೂ ಬಸ್ಗಳಿವೆ. ಮತ್ತು ತಮ್ಮದೇ ಆದ ಓನ್ ವೆಹಿಕಲ್ಗಳಲ್ಲೂ ಬರ್ಬೋದು. ತುಂಬ ಒಳ್ಳೆಯ ರಸ್ತೆ ವ್ಯವಸ್ಥೆ ಇದೆ. ಇಲ್ಲಿಗೆ ಒಬ್ಬರೇ ಮತ್ತು ಇಬ್ಬರೇ ಬೈಕಲ್ಲಿ ಆ ಥರ ಎಲ್ಲ ಬರೋ ಹಾಗಿದ್ದರೆ ಊಟದ ವ್ಯವಸ್ಥೆ ಇಲ್ಲಿ ಏನೂ ಇಲ್ಲ. ಯಾವುದೇ ಥರದ ಹೋಟೆಲ್ಗಳು ಇಲ್ಲಿ ಇಲ್ಲ. ನಿಮಗೆ ಬರೀ ಸ್ನ್ಯಾಕ್ಸ್ ಅಷ್ಟೇ ಸಿಕ್ಕತ್ತೆ ಇಲ್ಲಿ. ಹಾಗಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲಾಂದರೆ ಇಲ್ಲಿ ಬಂದ ಮೇಲೆ ಮತ್ತೆ ಹುಡುಕಿದ್ರೆ ಯಾವುದೇ ಥರದ ಊಟ ಇಲ್ಲಿ ಸಿಗೋದಿಲ್ಲ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ. ನಾವೀಗ ಟೈಮ್ ಆಯಿತು, ಊರಿಗೆ ವಾಪಸ್ಸು ಹೊರಡ್ತಾ ಇದ್ದೀವಿ. ನನ್ನೆಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದಂತಹ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ.